ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡ ಮೊದಲ ಬಾರಿಗೆ ಹಾರೋಹಳ್ಳಿ ಹಾಗೆ ಕನಕಪುರ ಭಾಗಕ್ಕೆ ಕೃತಜ್ಞತಾ ಸಭೆಯನ್ನು ಸಲ್ಲಿಸಲಿಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಹಾರೋಹಳ್ಳಿಯ ವೃತ್ತದಲ್ಲಿ ನಾನೀಗಿದ್ದೀನಿ. ಏನೋ ಬಂದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಬೃಹತ್ ಆದ ಒಂದು ಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಹಾರವನ್ನ ಈಗಾಗಲೇ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರು ಕೂಡ ರೆಡಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಇದು ಹಾರೋಹಳ್ಳಿಯ ಭಾಗದಲ್ಲಿ ಕಾರ್ಯಕರ್ತರು ಹಾಗೆ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನಿಗೆ ಏನು ಶುಭವನ್ನ ಕೋರ್ಲಿಕ್ಕೆ ಹಾಗೆ ಅದ್ದೂರಿಯ ಸ್ವಾಗತವನ್ನ ಕೋರ್ಲಿಕ್ಕೆ ಈಗಾಗಲೇ ಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿಯ ಒಂದು ಬೃಹತ್ ಆದ ಆಹಾರವನ್ನ ಈಗಾಗಲೇ ಸಿದ್ಧಪಡಿಸಿಕೊಂಡು ಕಾತುರದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಹಿಂದೆನೂ ಕೂಡ ಬರೋಬ್ಬರಿ 8 ಬಾರಿ ಗೆಲುವನ್ನು ಸಾಧಿಸಿದ್ದಾರೆ. ಏನು ಸಾಮಾನ್ಯ ಅಲ್ಲ, ಅಂದ್ರೆ ಘಟಾನುಘಟಿ ನಾಯಕರನ್ನ ಸೋಲಿಸಿ ಒಂದು ಸೋಲಿಲ್ಲದ ಸರ್ದಾರ ಅಂತಾನೆ ಒಂದು ಬಿರುದನ್ನ ಪಡ್ಕೊಂಡಿರ್ತಕ್ಕಂಥ ನಾಯಕ. ಹೀಗಾಗಿ ಏನು CM ಸ್ಥಾನಕ್ಕೆ ಅಧಿಕಾರಕ್ಕೆ ಏರಿದಂತ ಬಳಿಕ ಇದೇ ಮೊದಲನೇ ಬಾರಿಗೆ ಏನು ಈ ಒಂದು ಹಾರೋಹಳ್ಳಿ ಹಾಗೆ ಕನಕಪುರ ಭಾಗಕ್ಕೆ ವಿಸಿಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು, ಹಾಗೆ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಕೂಡ ಬರ್ತಾ ಇರ್ತಕ್ಕಂಥದ್ದು. ಸದ್ಯ ನಾನೀಗ ಅವರ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರು ಇಲ್ಲಿ ನನ್ನ ಜೊತೆ ಇದ್ದಾರೆ, ಮಾತನಾಡಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ಸರ್, ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಹಾರೋಹಳ್ಳಿ ಹಾಗೆ ಕನಕಪುರ ಭಾಗಕ್ಕೆ ಕೂಡ ಬರ್ತಾ ಇದ್ದಾರೆ, ಏನ್ ಹೇಳ್ತೀರಿ? ಸರ್, ಇವತ್ತು ಬಂದಿರತಕ್ಕಂಥ ನಮ್ಮ ನಾಡಿನದರೆ ಕೆಂಪೇಗೌಡರ ಮಗ ನಡೆದಂತೆ ನಡೆದ ಸರ್ಕಾರ ನಡೆಸ್ತಕ್ಕಂಥ KPCC ಅಧ್ಯಕ್ಷ ಆಗಿ ಇವತ್ತು 8 ಬಾರಿ ಶಾಸಕರಾಗಿ ಇಲ್ಲಿ ಜನಮನ್ನಣೆ ಮಾಡಿ ಇದೇ ಸ್ಥಳದಲ್ಲಿ ನಮ್ಮ ಇಕ್ಬಾಲೇಶ್ವರರ ಕೈ ಎತ್ತಿ ಇವತ್ತು ಜಯಗಳಿಸಿದ್ದಾರೆ. ಅಂಥ ಸಮಯದಲ್ಲಿ ನಾವು ಬರ್ತಾ ಇದ್ದಾರೆ ಸಾಹೇಬರು, ನಮ್ಮ ಕನಕಪುರದ ಗಂಡು ಮಗ ಮತ್ತು ನಮ್ಮ ಎಲ್ಲರ ನೆಚ್ಚಿಮೆಚ್ಚಿನ ನಾಯಕ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ವೆಲ್ಕಮ್ ಮಾಡೋಕ್ಕೆ ದೃಷ್ಟಿ ಹೋಗಲಿ ಅಂತ ನಾವು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಇದು ಮಾಡಿಸಿದ್ದೀವಿ. ಅವ್ರಿಗೆ ಸರ್ಕಾರ ನಡೆಸೋಕ್ಕೆ ತಾಯಿ ಚಾಮುಂಡೇಶ್ವರಿ ಆ ಮಾದಪ್ಪ ಒಳ್ಳೇದು ಮಾಡಲಿ, ಒಳ್ಳೆ ಶಕ್ತಿ ಕೊಡಲಿ, ಎಲ್ಲರೂ ಒಳ್ಳೇದಾಗಲಿ ಅಂತ ಕೇಳ್ತೀವಿ. ಸರ್, ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆನೂ ಕೂಡ ನಾನು CM ಆಗ್ತೀನಿ ಓಟ್ ಕೊಡಿ ಅಂತ ಹೇಳಿದ್ರು, ಏನ್ ಹೇಳ್ತೀರಿ ಈ ಬಗ್ಗೆ? ಇವತ್ತು CM ಆಗಿ ಬರ್ತಿದ್ದಾರೆ. ಸರ್, ಅವ್ರು ಏನು ಹೇಳಿದ್ರು ಅದೇ ರೀತಿ ಎಲ್ಲರಿಗೂ ದೇವರ ಆಶೀರ್ವಾದ ಮಾಡಿದ್ದಾನೆ. ಅವ್ರು ನಂಬುದ ಅಜ್ಜಯ್ಯನ ಆಶೀರ್ವಾದ ಇರ್ಬೋದು, ಅವ್ರು ನಂಬುದ ಕುಲ ದೇವತೆಗಳು ಇರ್ಬೋದು, ಅದೇ ರೀತಿ ದೇವರುಗಳು, ಮತದಾರ ದೇವರುಗಳು ಕೂಡ ಅವ್ರೇನು ಮಾತು ಕೊಟ್ಟಿದ್ರು 136 ಸೀಟ್ ನಾವು ಗೆಲ್ತೀವಿ ಅಂತೇಳಿ ಎಲೆಕ್ಷನ್ ಮೊದಲು ಅದೇ ರೀತಿ 136 ಸೀಟ್ನ ಗೆಲ್ಲಿಸಿ ಅತ್ಯುತ್ತಮವಾದ ಸರ್ಕಾರವನ್ನು ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರದ ಹೆಮ್ಮೆಯ ಪುತ್ರ ಇನ್ನೊಬ್ಬ ಇಕ್ಬಾಲ್ ಹುಸೇನ್ ಕೂಡ ಅದೇ ರೀತಿ ನಮ್ಮ ಸೇವೆಯನ್ನು ಮಾಡಿಕೊಂಡು ಇಲ್ಲಿ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದಾರೆ. ನಮ್ಮೆಲ್ಲರ ಭಾಗ್ಯ ಇವತ್ತು ಹಬ್ಬದ ವಾತಾವರಣ ನಮ್ಮ ಕ್ಷೇತ್ರದಲ್ಲಿ. ಯಾಕೆಂದರೆ ಮುಖ್ಯಮಂತ್ರಿಯಾಗಿ ಮೊದಲನೇದಾಗಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮೊದಲನೇ ತಾಲೂಕು, ಹೊಸ ತಾಲೂಕು ಹಾರೋಹಳ್ಳಿ ತಾಲೂಕಿಗೆ ಅವರು ಆಗಮಿಸ್ತಾ ಇದ್ದಾರೆ. ನಮ್ಮ ಪ್ರತಿ ಮನೆಯಲ್ಲೂ ಹಬ್ಬದ ವಾತಾವರಣ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಎಲ್ಲರೂ ಆತುರದಿಂದ ಕಾಯ್ತಾ ಇದ್ದಾರೆ. ಸರ್, ಡಿ.ಕೆ. ಶಿವಕುಮಾರ್ ಅವರು CM ಆಗಲಿ ಅಂತ ಸಾಕಷ್ಟು ಆರ್ಕೆಗಳನ್ನ ಒತ್ತಿದ್ರು, ಅದು ಈಗ ಪಲ್ಸಿದೆ, ಏನ್ ಹೇಳ್ತೀರಿ? ಸತ್ಯಮೇವ ಜಯತೆ ಅಂತ ನಮ್ಗೆ ಗೊತ್ತಾಗ್ಬೋದು. ಭಗವದ್ಗೀತಾ ಕೃಷ್ಣ ಹೇಳ್ತಾನೆ, ನೀನು ಪ್ರಯತ್ನ ಪಡ್ತಾರೋ ಫಲ ನನಗೆ ಬಿಡು ಅಂತ. ಸೊ ನಮ್ಮ ಶಿವಕುಮಾರ್ ಸಾಹೇಬರು ಶಿರಡಿ ಸಾಹೇಬರು ನಂಬ್ಕೊಂಡಿದ್ದಾರೆ. ಅಲ್ಲಿ 3 ಮಾತು ಬರ್ತದೆ: ಶ್ರದ್ಧೆ, ನಿಷ್ಠೆ ಮತ್ತು ಸಂಯಮ, ಸಹನೆ. 3 ಇದ್ದರೆ ಮನುಷ್ಯ ಮುಂದಕ್ಕೆ ಬರ್ತಾನೆ ಅಂತ. 3 ರೂಢಿಸ್ಕೊಳ್ಳೋಕ್ಕೋಸ್ಕರ ಇವತ್ತದು ಯಶಸ್ಸು ಸಿಕ್ಕಿದೆ ಅವ್ರಿಗೆ. ನಾವೆಲ್ಲರೂ ಸೇರಿ ಆ ಯಶಸ್ಸನ್ನ ಮುಂದೆ ಇದೇ ಥರ ನಡ್ಕೊಂಡು ಹೋಗಲಿ, ಇನ್ನೂ ಒಂದು 20-30 ವರ್ಷ ಅವರು ಸೇಮ್ಗೆ ಮಾಡಲಿ ಅಂತ ಹೇಳಿ ಆಶಿಸ್ತಾ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಇದಿಷ್ಟು ಇಲ್ಲಿಯ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಅವಿರಾಜ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಹಾರೋಹಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.